ಯಾಕೆ ಮಾಡಬೇಕು ಅಂತೇಳಿ ಮೆಸೇಜ್ ನಿಮ್ದು? ನಾನು ಆ್ಯಕ್ಚುಲಾಗಿ ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಲಿಲ್ ಬ್ಯುಸಿ ಇದ್ದೆ. ಸೊ ಇವತ್ತೇ ನಾನು ಫಸ್ಟ್ ಡೇಯಲ್ಲಿ ನಾನು ಸಿನಿಮಾ ಔಟ್ಪುಟ್ ನೋಡಿದ್ದು. ತುಂಬಾ ಖುಷಿ ಆಯಿತು. ಸಿನಿಮಾ ತುಂಬ ಅದು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋದು ಒಂದು ಧೈರ್ಯ, ಅದು ಭಯ ಇರುತ್ತೆ ಒಂದು ಸ್ವಲ್ಪ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸು. ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಚೆನ್ನಾಗಿತ್ತು ಸಿನಿಮಾ. ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ, ಖುಷಿ ಆಯಿತು. ಚೆನ್ನಾಗಿ ತೋರಿಸಿದ್ದಾರೆ DOP ಅವರು, ಸ್ವಾಮಿ ಅವರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ತುಂಬ ಅದ್ಭುತವಾಗಿದೆ. ಆ್ಯಂಡ್ ಎಲ್ಲರ ಜೊತೆ ಕಲಾವಿದ್ರ ಜೊತೆ ವರ್ಕ್ ಮಾಡಿ ಕೂಡ ತುಂಬ ಖುಷಿ ಆಯಿತು. ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ಈಗಿರೋ ಸೊಸೈಟಿಗೆ ಇಟ್ಸ್ ವೆರಿ ಗುಡ್ ಸೊಸೈಟಿಗೆ ಮೆಸೇಜ್ ಇದು. ಅಂದರೆ ಸೋಷಲ್ ಕಂಟೆಂಟ್ ಇವಾಗ ಹೇಗಿದೆ ಅಂದರೆ ಲೈಕ್ ಯಾವಾಗ ಎಲ್ಲಿ ಏನಾಗುತ್ತೆ ಗರ್ಲ್ಸ್ಗೆ ಸೇಫ್ಟಿ ಇರಲ್ಲ. ಸೊ ಇಟ್ಸ್ ವೆರಿ ಗುಡ್ ಒಂದು ಅಗೇನ್ ಒಂದು ಮೆಸೇಜ್ ಕೊಡ್ತಿದ್ದೀವಿ ಅನ್ನೋದು. ಸೊ ಇಟ್ಸ್ ಆಲ್ ಫೀಮೇಲ್ ವಾರಂಟೆಡ್ ಆಗಿರೋದ್ರಿಂದ ನಮಗೂ ಫೀಮೇಲ್ಗೂ ಸಪೋರ್ಟ್ ಇರಲಿ ಅನ್ನೋದು. ಯಾವಾಗೂ ಬಾಯ್ಸೇ ಯಾಕೆ, ಈವನ್ ಫೀಮೇಲ್ಸು ಇದ್ದೀವಿ. ಸೊ ಸಪೋರ್ಟ್ ಫಾರ್ ಅಸ್. ಆ್ಯಕ್ಚುಲಾಗಿ ನಾನು ಇವತ್ತವರೆಗೂ ಮೇನ್ ಲೀಡಾಗಿ ಮಾಡ್ಕೊಂಬಂದಿದ್ದೀನಿ ಆ್ಯಸ್ ಎ ಹೀರೋಯಿನ್ ಆಗಿ. ಇದೇ ಮೊದಲನೇ ಸಿನಿಮಾ ನಾನು ಒಂದು ಡಿಫ್ರೆಂಟಾಗಿ ಒಂದು ಪಾತ್ರ ಮಾಡಿರೋದು. ಇದರಲ್ಲಿ ನಾಯಕ ನಾಯಕಿ ಅನ್ನೋದಕ್ಕಿಂತ ಎಲ್ಲರಿಗೂ ಅವ್ರದ್ದೇ ಆದ ಪಾತ್ರಗಳಿಗೆ ಒಂದು ತುಂಬಾ ಅದ್ಭುತವಾದ ಗತ್ತಿದೆ ಸಿನಿಮಾದಲ್ಲಿ. ಸೊ ವೆರಿ ಗುಡ್ ಕ್ಯಾರೆಕ್ಟರ್ಸು. ನನಗೂ ಒಂದು ಖುಷಿ ಆಯಿತು. ಇದೊಂದು ಡಿಫ್ರೆಂಟಾಗಿ ಮಾಡಿ, ಯಾವಾಗೂ ಹೀರೋಯಿನ್ನಾಗಿ ಒಂದು ಹೀರೋ ಜೊತೆ ಡುಯೇಟ್ ಮಾಡೋದು, ಸಾಂಗ್ ಮಾಡೋದು, ಅದು ಇದ್ದೇ ಇರುತ್ತೆ. ಗ್ಲಾಮರ್ ಮಾಡಿದ್ದೀನಿ ಚಿಕ್ಕ ಹುಡುಗಿಯಿಂದ. ಬಟ್ ಸಮಥಿಂಗ್ ಡಿಫ್ರೆಂಟ್ ನನಗಿದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು.